ಓಕೆ, ಇವತ್ತು ನಾವು ಕಳಸೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂಥ ದಾರಿಯಲ್ಲಿ ಬಂದು ಮಕ್ಕಳ ಪಂಚಮುಖಿ ವ್ಯಕ್ತಿತ್ವ ಶಿಬಿರವನ್ನು ಮುಗಿಸ್ಕೊಂಡು ಇಲ್ಲಿ ಒಂದು ನಮ್ಮ ಭಾರತದ ಅತಿ ದೊಡ್ಡದಾದ ಎರಡನೇ ದೊಡ್ಡದಾದಂಥ ತೂಗು ಸೇತುವೆ ಇದೆ. ಅದನ್ನು ನಾವು ನೋಡಲಿಕ್ಕೆ ಬಂದಿದ್ದೇವೆ. ಇದು ನಿಜವಾಗ್ಲೂ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ತೂಗು ಸೇತುವೆ ಅಂಥೇಳಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ. ಹಾಗಾಗಿ ಆ ಒಂದು ತೂಗು ಸೇತುವೆಯನ್ನು ನೋಡಲಿಕ್ಕೆ ನಾವು ಈಗ ಈ ಕಳಸದ ಮುಂಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಅನೇಕ ಜನ ಬಂದು ಈ ತೂಗು ಸೇತುವೆಯನ್ನು ನೋಡ್ತಾ ಇದ್ದಾರೆ. ನಾವು ಕೂಡ ಈಗ ನೋಡಲಿಕ್ಕೆ ಬಂದಿದ್ದೇವೆ. ಓಕೆ, ಇದೇ ನೋಡಿ ಆ ಒಂದು ತೂಗು ಸೇತುವೆ. ಈ ಒಂದು ಮಲೆನಾಡಿನ ಪ್ರದೇಶ ಅಭಿವೃದ್ಧಿ ಮಂಡಳಿ ಶಿವಮೊಗ್ಗದಿಂದ ನಿರ್ಮಿಸಿದ ತೂಗು ಸೇತುವೆ 2010 ಮತ್ತು 11ನೇ ನಿರ್ಮಾಣಗೊಂಡಿರ್ತಕ್ಕಂಥದ್ದು. ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ರೋಟರಿ ಕ್ಲಬ್ನವರು. ನೋಡುವ ಈಗ ಯಾವ ರೀತಿಯಲ್ಲಿ ಈ ಒಂದು ತೂಗು ಸೇತುವೆ ಕಾಣ್ತದೆ ಅಂತಕ್ಕಂಥದ್ದನ್ನು ನಮ್ಮ ಮೊಬೈಲ್ನ ದೃಶ್ಯಾವಳಿಗಳ ಮೂಲಕವಾಗಿ ನಾವು ಅವಲೋಕಿಸ್ತಾ ಹೋಗೋಣ. ನಾವೆಲ್ಲ ಸಿನಿಮಾಗಳಲ್ಲಿ ಹಾಡನ್ನು ಚಿತ್ರೀಕರಿಸುವಂಥ ಸಂದರ್ಭದಲ್ಲಿ ಇಂಥ ತೂಗು ಸೇತುವೆ ಮೇಲೆ ಹಾಡು ಬರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇಲ್ಲಿ ನೇರವಾಗಿರ್ತಕ್ಕಂಥ ಈ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ತೂಗು ಸೇತುವೆಯನ್ನು ಗಮನಿಸ್ತಾ ಇದ್ದರೆ ನಿಜವಾಗ್ಲೂ ಭಾಳ ಅದ್ಭುತ ಅನ್ನಿಸ್ತದೆ. ತಾವೆಲ್ಲ ಗಮನಿಸ್ಬೋದು ಯಾವ ರೀತಿಯಾಗಿದೆ. ನಾವು ಊಟಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲೊಂದು ತೂಗು ಸೇತುವೆಯನ್ನು ನೋಡಿದ್ವಿ, ಅದರ ಮೇಲೆ ಕೂಡ ನಡೆದಾಡಿದ್ವಿ. ಅಂಥದ್ದೇ ಅನುಭವ ಇವತ್ತು ಈ ತೂಗು ಸೇತುವೆ ಮೇಲೆ ನಮಗೆ ಅನುಭವ ಆಗ್ತಾಯಿದೆ. ತಾವೆಲ್ಲ ಗಮನಿಸ್ತಾ ಹೋಗಿ. ಭಾಳ ದೊಡ್ಡದಾಗಿರ್ತಕ್ಕಂಥ ನದಿ. ಈ ನದಿಗೆ ಇಲ್ಲಿ ಈ ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸಂಪರ್ಕ ಕಲ್ಪಿಸಿಕೊಡಲಿಕ್ಕೆ ಈ ಒಂದು ಸೇತುವೆಯನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನದಿಯನ್ನು ದಾಟಲಿಕ್ಕೆ ಈ ಭಾಗದಲ್ಲಿರ್ತಕ್ಕಂಥ ಈಗ ಕಳಸ ತಾಲೂಕಿನ ಜನರು ಅದೇ ತಾಲೂಕಿನ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕವನ್ನು, ಅದು ಶಾಲಾ ಮಕ್ಕಳು ಕೂಡ ಶಾಲೆಗೆ ಹೋಗಲಿಕ್ಕೆ ಬರಲಿಕ್ಕೆ, ಸಣ್ಣ ಪುಟ್ಟ ವ್ಯಾಪಾರಸ್ಥರು ಇಲ್ಲಿ ಸುಮಾರು ಕಿಲೋಮೀಟರ್ಗಳ ಸುತ್ತು ಹೋಗಬೇಕಾಗಿರೋದ್ರಿಂದ ಈ ಒಂದು ತೂಗು ಸೇತುವೆಯನ್ನು ನಿರ್ಮಿಸಿಕೊಂಡು ಅವರು ಇಲ್ಲಿ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ. ಭಾಳ ಸ್ವಚ್ಛಂದಮಯವಾಗಿರ್ತಕ್ಕಂಥ ತೂಗು ಸೇತುವೆ. ನಮ್ಮ ಯೋಗ ಬಂಧುಗಳು ಏನು ಶಾಂತಿವನ ಟ್ರಸ್ಟ್ ಯೋಗ ಬಂಧುಗಳು ಈ ಕಳಸ ತಾಲೂಕಿನಾದ್ಯಂತ ಅದು ಬಾಳೆಹೊನ್ನೂರು ಆಗ್ಬೋದು, ಶೃಂಗೇರಿ ಮತ್ತು ಕಳಸ A and B ಈ ಭಾಗದಲ್ಲಿ ಯೋಗ ಶಿಕ್ಷಕರಾಗಿ ಒಂದು ಆರೋಗ್ಯದ ಸಂದೇಶವನ್ನು ಹಳ್ಳಿ ಜನರಿಗೆ ಸಾರ್ತಾ ಇದ್ದಾರೆ. ಶಾಂತಿವನ ಟ್ರಸ್ಟಿನ ಯೋಗದ ನಡೆ ಹಳ್ಳಿಯ ಕಡೆ ಎಂಬುವಂಥ ಕಾರ್ಯಕ್ರಮ, ಬೇಸಿಗೆ ಯೋಗೋತ್ಸವ ಕಾರ್ಯಕ್ರಮ ಇಂದು ಯಶಸ್ವಿ 2ನೇ ದಿನವನ್ನು ಪೂರೈಸಿತು. ಅದರಲ್ಲಿ ಕೂಡ ನಾವು ಇವತ್ತು ಮಕ್ಕಳ ಶಿಬಿರವನ್ನು ಉದ್ಘಾಟನೆ ಮಾಡಿದ್ದೀವಿ. ಪಂಚಮುಖಿ ವ್ಯಕ್ತಿತ್ವ ಶಿಬಿರವನ್ನು ನಾವು ಮಾಡುವಂಥ ಶಿಬಿರಕ್ಕೂ ಮತ್ತು ಈ ಸೇತುವೆಗೆ 1.5 ಕಿಲೋಮೀಟರ್ ಸ್ವಲ್ಪ ಅಂತರದಲ್ಲಿರೋದ್ರಿಂದ ನಾವು ನೋಡಿಕೊಂಡು ಹೋಗೋಣ ಅಂತಕ್ಕಂಥ ಭಾವನೆಯೊಂದಿಗೆ ನಮ್ಮ ಸ್ನೇಹಿತರಾದಂತಹ ಸೇವಾದಳದ ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ದಾವಣಗೆರೆ ಜಿಲ್ಲಾ ಸಂಯೋಜಕರಾದಂತಹ ಫಕ್ಕೀರ್ಗೌಡರು ನಮ್ಮ ಜೊತೆಗಿದ್ದು ಇಬ್ಬರು ನೋಡ್ಕೊಂಡು ಹೋಗೋಣ ಅಂತಕ್ಕಂಥ ಮಾತಿನೊಂದಿಗೆ ಬಂದಾಗ ಈ ಒಂದು ಸೇತುವೆ ಭಾಳ ಅದ್ಭುತವಾಗಿ ಕಂಡಿರ್ತಕ್ಕಂಥದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಸೇತುವೆಯನ್ನು ಕಣ್ತುಂಬಿ ನೋಡ್ಕೊಳ್ಳುವಂಥ ಸಂದರ್ಭದಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ತೂಗು ಸೇತುವೆ ಇದು. ಇದನ್ನು ನಾವು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಇದನ್ನು ಗಮನಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಸೇತುವೆ ಕೆಳಭಾಗದಲ್ಲಿ ಜುಳುಜುಳನಾಗಿ ಹರಿತಕ್ಕಂತಹ ಆ ಒಂದು ನದಿಯ ನೀರು ಎಷ್ಟು ಸ್ವಚ್ಛಂದಮಯವಾಗಿದೆ ಅಂತ ಹೇಳಿದರೆ ನಾವು ಇಲ್ಲಿಂದನೇ ನಿಂತು ಆ ನೀರಿನ ಸ್ವಚ್ಛಂದವನ್ನು ಕಾಣ್ತಾ ಹೋಗ್ಬೋದು. ಈಗ ನೀರು ಎಷ್ಟು ಸ್ವಚ್ಛವಾಗಿ ಹರಿತಾ ಇದೆ ನೋಡಿ, ಗಮನಿಸಿ. ಅಲ್ಲಿ ನೀರಿನ ಕೆಳಭಾಗದಲ್ಲಿ ತಳದಲ್ಲಿರ್ತಕ್ಕಂಥದ್ದು ನಮಗೆ ಸಂಪೂರ್ಣವಾಗಿ ಗೋಚರ ಆಗ್ತಾ ಇದೆ. ಅಷ್ಟು ಸ್ವಚ್ಛಂದಮಯವಾಗಿ ಹರಿತಾ ಇದೆ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಅಲ್ಲಿ ಮೇಲೆ ನಿಮಗೆ ತುದಿ ಭಾಗದಲ್ಲಿ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಬೆಟ್ಟ ಅಲ್ಲಿ ಮುಂಭಾಗದಲ್ಲಿ ಅದು ರಸ್ತೆ, ಅದು ನಮಗೆ ಬೆಟ್ಟದಲ್ಲಿ ಕಾಣಿಸ್ತದೆ, ಅಲ್ಲಿ ರಸ್ತೆ ಉಂಟು. ಆ ರಸ್ತೆ ಮೂಲಕವಾಗಿ ನಾವು ಹೋದಾಗ ಅಲ್ಲಿ ಹೊರನಾಡು ಬರುತ್ತದೆ. ಜಗನ್ಮಾತೆ ಅನ್ನಪೂರ್ಣೇಶ್ವರಿ ದೇವಸ್ಥಾನವನ್ನು ನಾವು ಇದೀಗ ತಾನೇ ತಕ್ಷಣವೇ ದರ್ಶನ ಮಾಡಿಕೊಂಡು ಬಂದ್ವಿ. ಅದು ದಾರಿ ಇರೋದೇ ಅಲ್ಲಿ. ಆ ಭಾಗದಲ್ಲಿ ಹೋದರೆ ಅಲ್ಲಿ ಹೊರನಾಡು ನಮಗೆ ದೇವಿಯ ದರ್ಶನ ಆಗ್ತದೆ. ಹೀಗಾಗಿ ಈ ಒಂದು ತೂಗು ಸೇತುವೆಯನ್ನು ಭಾಳ ಅರ್ಥಗರ್ಭಿತವಾಗಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅನೇಕ ಜನ ಪ್ರವಾಸಿಗರು ನಿತ್ಯವೂ ಕೂಡ ಈ ತೂಗು ಸೇತುವೆಯನ್ನು ನೋಡಲಿಕ್ಕೆ ಕಳಸಕ್ಕೆ ಬಂದಂಥವರು, ಪ್ರವಾಸಿಗರು, ಯೂಟ್ಯೂಬರ್ಸು ಮತ್ತು ಸಣ್ಣ ಪುಟ್ಟ ಕಿರುಚಿತ್ರಗಳನ್ನು ಚಿತ್ರೀಕರಿಸ್ತಕ್ಕಂಥವರು ಎಲ್ಲರೂ ಕೂಡ ಈ ಒಂದು ತೂಗು ಸೇತುವೆಗೆ ಬಂದು ಈ ನಿಸರ್ಗ ಸಂಪತ್ತಿನ ಸವಿಯನ್ನು ಸವಿದು ಒಳ್ಳೆಯ ಮನಸ್ಸಿಗೆ ಆನಂದ ಕೊಡುವಂತಹ ಒಳ್ಳೆಯ ಒಂದು ನಿಸರ್ಗ ಸಂಪತ್ತಿನ ಮಡಿಲಲ್ಲಿ ನಿಂದು ಅನೇಕ ಮರ ಗಿಡಗಳನ್ನು, ನದಿ ಜುಳು ಜುಳು ಹರಿಯುವಂಥ ನೀರಿನ ನಾದವನ್ನು ಕೇಳಿಸ್ಕೊಳ್ಳೋದ್ರ ಮೂಲಕ ಅದು ನಮ್ಮ ಯೋಗ ಬಂಧುಗಳಿಗಂತೂ ಬಹಳ
ಆಹ್ಲಾದಕರ ವಾತಾವರಣವನ್ನು ಮನಸ್ಸಿಗೆ ಕೊಡ್ತಕ್ಕಂಥದ್ದು. ಇಂಥ ಸೇತುವೆಯನ್ನು ನೋಡಿ ನಮಗೂ ಕೂಡ ಬಹಳ ಸಂತೋಷವಾಯಿತು ಅಂತಕ್ಕಂಥ ಮಾತಿನೊಂದಿಗೆ ಈ ಸೇತುವೆಯನ್ನು ಸಂಪೂರ್ಣವಾಗಿ ನಾವು ಈ ಬದಿಯಿಂದ ಆ ಬದಿಗೆ ದಾಟಿ ಹೋಗ್ತಾ ಇದ್ದೇವೆ. ಈ ಒಂದು ನದಿಯಲ್ಲಿ ನಮ್ಮ ದಾರಿ ಹೋಕರಾಗ್ಬೋದು, ಇಲ್ಲಿರ್ತಕ್ಕಂಥ ರೈತರಾಗ್ಬೋದು, ದನ ಕುರಿಗಾಯಿಗಳಾಗ್ಬೋದು, ಸ್ನಾನ ಮಾಡಿ ನದಿಯಲ್ಲಿ ಉತ್ತಮ ರೀತಿಯಾದಂಥ ತಣ್ಣನೆಯ ವಾತಾವರಣಕ್ಕೆ ಅವರು ಉತ್ತಮ ಒಂದು ನದಿಯ ಸ್ನಾನವನ್ನು ಮಾಡ್ತಾ ಮಿಂದೇಳ್ತಾ ಇದ್ದಾರೆ. ತಾವುಗಳು ಗಮನಿಸಿ, ಸ್ವಚ್ಛತೆ, ಆ ನದಿ ನೀರಿನ ಸ್ವಚ್ಛತೆಯನ್ನು ನೀವು ಇಲ್ಲಿಂದನೇ ಅವಲೋಕಿಸ್ಬೋದು. ನಮ್ಮ ಕ್ಯಾಮ್ರಾದಲ್ಲಿ ಆ ನೀರು ಎಷ್ಟು ಸ್ವಚ್ಛ ಕಾಣ್ತಾ ಇದೆ ಗಮನಿಸಿ. ಆ ನೀರಿನ ಕೆಳಭಾಗದಲ್ಲಿರ್ತಕ್ಕಂಥ ನೆಲ ಸಂಪೂರ್ಣವಾಗಿ ನಮ್ಮ ಕ್ಯಾಮ್ರಾಕ್ಕೆ ಗೋಚರ ಆಗ್ತಾ ಇದೆ. ಅಷ್ಟು ಸ್ವಚ್ಛಂದವಾಗಿ ಈ ಗುಡ್ಡ ಪ್ರದೇಶದಿಂದ ಹರಿದು ಬರ್ತಕ್ಕಂತಹ ನದಿಯ ನೀರು ಅಷ್ಟು ಸ್ವಚ್ಛಂದಮಯವಾಗಿದೆ. ವರ್ಷದ 365 ದಿನ, ಇದು ಮಳೆಗಾಲದಲ್ಲಿ ತುಂಬಿರ್ತದೆ ಯಾವತ್ತಿಗೂ ಕೂಡ ಈ ನದಿ. 365 ದಿನ ಕೂಡ ಈ ನದಿಯಲ್ಲಿ ನೀರು ಹರಿತಾ ಹೋಗ್ತದೆ. ಗುಡ್ಡದ ಮೇಲ್ಭಾಗದಿಂದ ಜರಿ ರೂಪದಲ್ಲಿ ಸಣ್ಣ ಸಣ್ಣ ಜರಿಗಳು ನೀರು ಹರಿದು ಬಂದು ಈ ಒಂದು ನದಿಯನ್ನು ಸೇರ್ತವೆ. ಹಾಗಾಗಿ ಇವತ್ತು ಈ ಒಂದು ಕಳಸ ಭಾಗದಲ್ಲಿರ್ತಕ್ಕಂಥ ಈ ಕಳಸ ತಾಲೂಕಿನ ಸಂಪರ್ಕ ಸೇತುವೆಯಾಗಿ ಈ ಭಾಗಕ್ಕೆ ಮುಂದೆ ಹೋದರೆ ಅಲ್ಲಿ ಒಳಭಾಗದಲ್ಲಿ ಒಂದು ಗ್ರಾಮ ಉಂಟು. ಆ ಗ್ರಾಮದಲ್ಲಿ ಅನೇಕ ಮನೆಗಳು ಉಂಟು. ಆ ಮನೆಗಳಲ್ಲಿ ಅನೇಕ ರೈತರು ತಮ್ಮ ತಮ್ಮ ತೋಟ, ಕಾಫಿ, ಟೀ ಎಸ್ಟೇಟ್ಗಳನ್ನು ಮಾಡಿಕೊಂಡು ಎಷ್ಟೋ ಕಿಲೋಮೀಟರ್ಗಳ ಸುತ್ತುವರಿದು ಬರುವಂತಹಕ್ಕೆ ಸರಳ ಸಂಪರ್ಕ ಸೇತುವೆಯಾಗಿದೆ ಈ ಒಂದು ತೂಗು ಸೇತುವೆ. ನೋಡಿ, ಅಲ್ಲಿ ಮೇಲೆಲ್ಲ ಗುಡ್ಡ ಮೇಲದಲ್ಲಿ ಕಾಫಿ ಎಸ್ಟೇಟ್ ಇದೆ, ಅಡಿಕೆ ಗಿಡಗಳಿವೆ. ಪ್ರವಾಸಿಗರು ಬಂದಿದ್ದಾರೆ ಈ ಒಂದು ತೂಗು ಸೇತುವಿನಲ್ಲಿ ಫೋಟೋವನ್ನು ತೆಗೆಸಿಕೊಳ್ತಾ ಇದ್ದಾರೆ. ಇದು ಈ ಕಳಸ ಭಾಗದ ಸುಪ್ರಸಿದ್ಧವಾಗಿರ್ತಕ್ಕಂಥ, ವೀಕ್ಷಕರೇ ತಾವೆಲ್ಲ ಗಮನಿಸಿದಿರಲ್ಲ, ಈ ಒಂದು ತೂಗು ಸೇತುವೆ ಪಕ್ಕದಲ್ಲಿ ಇಲ್ಲಿ ಹಲಸಿನ ಮರ ಇದೆ. ಆ ಹಲಸಿನ ಮರ ಹೇಗೆ ಹಣ್ಣು ಬಿಟ್ಟಿದೆ ನೋಡಿ ಗಮನಿಸಿ. ಮರದ ತುಂಬೆಲ್ಲ ಹಲಸಿನ ಹಣ್ಣುಗಳು ಬಿಟ್ಟಿದೆ ನೋಡಿ. ಎಷ್ಟು ನಿಸರ್ಗ ಸಂಪತ್ತಿನಲ್ಲಿ ಯಾರು ಕೂಡ ಹಾಕಿರ್ತಕ್ಕಂಥ ಮರಗಳಲ್ಲ, ನೈಸರ್ಗಿಕ ದತ್ತವಾಗಿ ಬೆಳೆದಿರ್ತಕ್ಕಂಥ ಮರಗಳು ಈ ಹಲಸಿನ ಮರಗಳು. ಈಗ ಈ ಒಂದು ತೂಗು ಸೇತುವೆಯನ್ನು ನೀವೇನು ಇಲ್ಲಿ ತನಕ ಗಮನಿಸಿದಿರಲ್ಲ, ಇದು ಭದ್ರಾ ನದಿ. ಈ ಒಂದು ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥದ್ದು ಈ ಒಂದು ತೂಗು ಸೇತುವೆ. ಶಿವಮೊಗ್ಗದ ಒಂದು ಮಲೆನಾಡು ಅಭಿವೃದ್ಧಿ ಮಂಡಳಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಸೇತುವೆ ಒಂದು ತೂಗು ಸೇತುವೆ ಆಗಿದೆ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಕೇಳ್ತಾ, ಈ ಒಂದು ವಿಡಿಯೋದಲ್ಲಿ ಈ ಒಂದು ಕಳಸ ತಾಲೂಕಿನ ನಿಸರ್ಗ ಸಂಪತ್ತನ್ನು ಪರಿಚಯಿಸುವಂಥ ಭಾಗ್ಯ ನಮಗೆ ಬಂತು. ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ನೋಡಿ ಇದನ್ನು ಇನ್ನೊಬ್ಬರಿಗೆ ನೀವು ಶೇರ್ ಮಾಡಬೇಕು ಅಂತ ನಾನು ಈ ಮೂಲಕ ಎಲ್ಲ ವೀಕ್ಷಕ ಬಂಧುಗಳಲ್ಲಿ, ನಮ್ಮೆಲ್ಲ ಯೋಗ ಬಂಧುಗಳಲ್ಲಿ ವಿನಂತಿಸ್ಕೊಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಯೋಗ, ಜೈ ಭಾರತ್ ಮಾತೆ.